ಸರಿಗಮ ವಿಜಯ್ ಅವರು ಇವತ್ತು ನಮ್ಮ ಮಧ್ಯೆ ಇಲ್ಲ. ಚಲನಚಿತ್ರ ರಂಗದಲ್ಲಿ ಮತ್ತು ನಾಟಕ ರಂಗದಲ್ಲೂ ಕೂಡ ಹೆಸರುವಾಸಿ. ಸರಿಗಮ ಅವ್ರಿಗೆ ಹೆಸರು, ಆ ಸರಿಗಮ ಅನ್ನೋದು ಅವರ ನಾಟಕದಿಂದ ಬಂದಂಥ ಹೆಸರು. ನನಗೆ ಇವತ್ತಿಂದ ಸುಮಾರು 30 ವರ್ಷಕ್ಕೂ ಮೇಲ್ಪಟ್ಟು ಪರಿಚಯ. ನನಗೆ ನನ್ನ ಚುನಾವಣೆಯಲ್ಲೆಲ್ಲ ಬಂದು ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೆ ಆ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನೂ ಕೂಡ ನಾನೇ ರೆಕಮೆಂಡ್ ಮಾಡಿದ್ದೆ ಅವಾಗ. ಮತ್ತು ಕೆಂಪೇಗೌಡ ಪ್ರಶಸ್ತಿಗೂ ಕೂಡ ರೆಕಮೆಂಡ್ ಮಾಡಿ ಅವ್ರಿಗೆ 2 ಪ್ರಶಸ್ತಿಗಳು ಅವರು ಅರ್ಹರಿದ್ದರು. ಅದಕ್ಕೆ ಆ 2 ಪ್ರಶಸ್ತಿಗಳನ್ನು ಕೂಡ ನಾನು ಮಂತ್ರಿಯಾಗಿದ್ದಾಗ ಅವ್ರಿಗೆ ಗೌರವವನ್ನು ಅರ್ಪಣೆ ಮಾಡಿದ್ದೀನಿ. ಅವರ ನಾಟಕನೂ ಕೂಡ ಬಹಳ, ಅದು ಕೂಡ ಗಿನ್ನಿಸ್ ರೆಕಾರ್ಡ್ ಆಗಿದೆ. ನಾಟಕನೂ ಕೂಡ ಒಳ್ಳೆ ಕಲಾವಿದ, ಹಾಸ್ಯ ಕಲಾವಿದ. ಅವರು ಹಾಸ್ಪಿಟ್ಲಲ್ಲಿದ್ದಾಗ ಒಂದ್ಸರಿ ಕಾಲು ಫ್ರಾಕ್ಚರ್ ಆಗಿದ್ದಾಗ ಬಂದು ಭೇಟಿ ಮಾಡಿ ಮಾತಾಡೋಗಿದ್ದೆ. ಆದರೆ ಇವತ್ತು ಕಳೆದ 1 ವಾರದಿಂದನೂ ಕೂಡ ಅವರು ಆರೋಗ್ಯ ಸರಿ ಇಲ್ಲದೆ ನ್ಯೂಮೋನಿಯಾ ಆಗಿ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ಸ್ ಆಗಿ ಅವರು ತೀರ್ಕೊಂಡಿದ್ದಾರೆ. ಭಾಳ ದುಃಖ ಆಗಿದೆ. ಒಬ್ಬ ಕನ್ನಡ ಚಿತ್ರರಂಗಕ್ಕೆ ಮತ್ತು ನಾಟಕ ರಂಗಕ್ಕೆ ಅವ್ರದ್ದೇ ಆದಂಥ ಒಂದು ಹೆಸರನ್ನು ಮಾಡಿದರು. ಅವರು ಇವತ್ತು ನಮ್ಮ ಮಧ್ಯೆ ಇಲ್ಲದೆ ಇರತಕ್ಕಂಥದ್ದು ದುಃಖ ತಂದಿದೆ. ಈ ದುಃಖವನ್ನು ಭರಿಸುವಂಥ ಶಕ್ತಿ ಭಗವಂತ ಅವರ ಇಡೀ ಕುಟುಂಬಕ್ಕೆ, ಅವರ ಅಭಿಮಾನಿಗಳಿಗೆ ನೀಡಲಿ. ಅವರೆಲ್ಲ ಕಾರ್ಯಕ್ರಮಕ್ಕೂ ಸಾಮಾನ್ಯವಾಗಿ ಬಂದಿದ್ದೀನಿ. ಅವ್ರ ಮನೆ ಮದುವೆ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಕ್ಕೂ, ಗೃಹಪ್ರವೇಶ ಎಲ್ಲದಕ್ಕೂ ನಾನು ಬಂದಿದ್ದೀನಿ. ಎಲ್ಲೇ ಸಿಕ್ಕಿದ್ರು ಆತ್ಮೀಯವಾಗಿ ಮಾತಾಡುವಂಥ ವ್ಯಕ್ತಿ. ಸೊ ಅವರು ನಮ್ಮ ಮಧ್ಯೆ ಇವತ್ತು ಇಲ್ಲದೆ ಇರೋದು ನೋವಿನ ಸಂಗತಿ. ಅವರ ಕುಟುಂಬಕ್ಕೆ, ಅವರ ಅಭಿಮಾನಿಗಳಿಗೆ ಈ ನೋವನ್ನು ಭರಿಸುವಂಥ ಶಕ್ತಿ ಭಗವಂತ ನೀಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ.